ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲಗತಿ. ಹೈದರಾಬಾದ್ನ ಚಂಚಲಗೂಡ ಜೈಲಿಗೆ ಜನಾರ್ದನ ರೆಡ್ಡಿ ಅವರನ್ನ ಶಿಫ್ಟ್ ಮಾಡಲಿದ್ದಾರೆ. 5 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಕೋರ್ಟ್ನ ಆದೇಶ ಬರ್ತಿದ್ದ ಹಾಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸುತ್ತಿದ್ದಂತೆ ಆರೋಪಿಗಳು ಪೊಲೀಸರ ವಶಕ್ಕೆ ಹೋಗಿದ್ದು, ಕೆಲವೇ ಕ್ಷಣಗಳಲ್ಲಿ ಹೈದರಾಬಾದ್ನ ಚಂಚಲಗೂಡ ಜೈಲಿಗೆ ರೆಡ್ಡಿ ಅವರನ್ನ ಶಿಫ್ಟ್ ಮಾಡ್ತಾರೆ. ಹಿಂದೆ ಕೂಡ ಇದೇ ಕೇಸ್ನಲ್ಲಿ ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿ ಅವರು ಇದ್ರು. ಆನಂತರ ಕೆಲ ತಿಂಗಳುಗಳು ವರ್ಷಗಳು ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಮತ್ತೆ ಚಂಚಲಗೂಡ ಜೈಲಿಗೆ ಅವರನ್ನ ರವಾನಿಸ್ತಾರೆ. ಒಟ್ಟು ಈ ಪ್ರಕರಣದಲ್ಲಿ 5 ಆರೋಪಿಗಳು ಅಪರಾಧಿಗಳಾಗಿ ಈಗ ಕೋರ್ಟ್ ಆದೇಶವನ್ನ ಕೊಟ್ಟ ಬೆನ್ನಲ್ಲೇ ಹೈದರಾಬಾದ್ನ ಕೋರ್ಟ್ ಆವರಣದಲ್ಲಿ ಇದ್ದಂತಹ ಜನಾರ್ದನ ರೆಡ್ಡಿ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈ ಕೇಸ್ನಲ್ಲಿ ಹಲವಾರು ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿತ್ತು. ಹಲವರು ಆರೋಪಿತ ಸ್ಥಾನದಲ್ಲಿದ್ದರು. ಒಟ್ಟು 5 ಅಪರಾಧಿಗಳು ಅಂತ ಕೋರ್ಟ್ ಘೋಷಣೆ ಮಾಡಿದೆ. ಇನ್ನುಳಿದಂತೆ ಯಾರ ಪಾತ್ರ ಇದರಲ್ಲಿ ಅಷ್ಟು ಸಾಬೀತಾಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದೆ. ಮತ್ತು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರನ್ನೂ ಅರೆಸ್ಟ್ ಆಗಿದೆಯಾ ಹೇಗೆ? ದಿವ್ಯಾ, ಇಲ್ಲಿ ಒಟ್ಟು ಪ್ರಕರಣದಲ್ಲಿ 7 ಜನ ಆರೋಪಿಗಳಿದ್ರು. ಅದರಲ್ಲಿ 5 ಜನಕ್ಕೆ ಈಗ ಶಿಕ್ಷೆ ಆಗಿರುವಂಥದ್ದು. ಇನ್ನು ಇಬ್ಬರಿಗೆ ಈ ಒಂದು ಪ್ರಕರಣದಿಂದ ಖುಲಾಸೆಗೊಳಿಸುವಂತ ಕೆಲಸವನ್ನ ಸದ್ಯಕ್ಕೆ ಕೋರ್ಟ್ ಮಾಡಿರುವಂಥದ್ದು. ಪ್ರಕರಣದಲ್ಲಿ ಕೃಷ್ಣಾನಂದ ಅನ್ನುವಂಥವ್ರು ಒಬ್ಬರು ಇದ್ರು. ಇದ್ರ ಜೊತೆಗೆ ಸಂಬಿತಾ ಇಂದ್ರಾ ರೆಡ್ಡಿ ಅನ್ನುವಂಥವ್ರು ಮತ್ತೊಬ್ರು ಮಾಜಿ ಸಚಿವೆ ಆಗಿದ್ದಂಥವ್ರು. ಇವರಿಬ್ಬರನ್ನು ಕೂಡ ಈಗ ಖುಲಾಸೆಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಆರಂಭದಲ್ಲಿ ಇವರ ಮೇಲೆ ಆರೋಪ ಇದ್ದಿದ್ದಂಥದ್ದು ಈ ಒಂದು ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಸಂಬಿತಾ ಇಂದ್ರಾ ರೆಡ್ಡಿ ಏನಿದ್ರು, ಇವರು ಆಂಧ್ರದ ಗಣಿ ಸಚಿವೆ ಆಗಿದ್ರು. ಅವಿಭಜಿತ ಆಂಧ್ರ ಪ್ರದೇಶ ಏನಿತ್ತು, ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರದಲ್ಲಿ ಗಣಿ ಸಚಿವೆಯಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇವರ ನೆರವಿನೊಂದಿಗೆ ಸಹಕಾರದೊಂದಿಗೆ ಈ ಒಂದು ಅಕ್ರಮವನ್ನು ನಡೆಸಲಾಗಿರುವಂಥದ್ದು. ಸರಿಸುಮಾರು 800ಕ್ಕೂ ಅಧಿಕ ಕೋಟಿಯ ಅಕ್ರಮ ಅದಿರನ್ನ ಸರ್ಕಾರದ ಕಣ್ತಪ್ಪಿಸಿ ಮಾರಾಟವನ್ನು ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇದರಿಂದ 800 ಕೋಟಿಯಷ್ಟು ಆದಾಯ ಏನು ಸರ್ಕಾರಕ್ಕೆ ಬರಬೇಕಾಗಿತ್ತು ಅದು ಲಾಸ್ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಸಿಬಿಐ ವಾದವನ್ನ ಮಂಡಿಸಿತ್ತು. ಇದ್ರ ಜೊತೆಗೆ ಕೃಷ್ಣಾನಂದ ಅನ್ನುವಂಥವ್ರು ಒಬ್ಬರು ಹಿರಿಯ ಅಧಿಕಾರಿಯಾಗಿದ್ರು. ಇವರು ಪಾತ್ರವೂ ಕೂಡ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಬಿಐ ಅಧಿಕಾರಿಗಳು ಆರೋಪ ಮಾಡಿದ್ರು. ಆದರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ವಾದ ಮತ್ತೆ ಪ್ರತಿವಾದವನ್ನ ಸಲ್ಲಿಸುವಂತ ಹಂತದಲ್ಲಿ ಇವರಿಬ್ಬರ ಮೇಲೂ ಕೂಡ ಆರೋಪವನ್ನು ಸಾಬೀತು ಮಾಡುವಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ರು. ಹೀಗಾಗಿ ಇವರಿಬ್ಬರ ವಿರುದ್ಧದ ಆರೋಪಗಳೇನಿತ್ತು ಅದು ನಿರಾಧಾರ ಅನ್ನುವಂಥ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಕೂಡ ಕ್ಲೀನ್ ಚಿಟ್ ಅನ್ನು ಕೊಡುವಂತ ಹಾಗೆ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. 7 ವರ್ಷ ಶಿಕ್ಷೆ ಕಡಿಮೆ ಮಾಡಲು ರೆಡ್ಡಿ ಕೋರಿದ್ದಾರೆ. ಈಗಾಗಲೇ 3.5 ವರ್ಷ ಶಿಕ್ಷೆಯನ್ನ ಪೂರೈಸಿದ್ದೀನಿ. ಇದೇ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯದಲ್ಲೂ ಕೂಡ ತೊಡಗಿದ್ದೀನಿ ಅಂತ ರೆಡ್ಡಿ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಜಡ್ಜ್ ಮುಂದೆ ಅವರು ವಿನಂತಿಸಿಕೊಂಡಿದ್ದಾರೆ. ಜಡ್ಜು ಜನಾರ್ದನ ರೆಡ್ಡಿಯ ಮಾತಿಗೆ ಸಿಟ್ಟಾಗಿದ್ದಾರೆ. ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, ನಿಮಗೆ ಯಾಕೆ 10 ವರ್ಷ ಜೈಲು ಶಿಕ್ಷೆ ನೀಡಬಾರ್ದು ಅಂತ ಜಡ್ಜ್ ಅವರ ಮನವಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಶಿಕ್ಷೆ ಕಡಿಮೆ ಮಾಡಲು ಕೋರ್ಟ್ ನಿರಾಕರಿಸಿದೆ. 7 ವರ್ಷ ಶಿಕ್ಷೆ ಕಡಿಮೆ ಮಾಡಲು ಕೇಳಿದ್ರು ರೆಡ್ಡಿ ಅವರು. ಯಾಕಂದ್ರೆ ಈ ಹಿಂದೆ 3.5 ವರ್ಷ ನಾನು ಈಗಾಗಲೇ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನು ಪೂರೈಸಿದ್ದೀನಿ, ಹಾಗಾಗಿ ಇದನ್ನು ಕಡಿತಗೊಳಿಸಿ ನಾನು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಕೊಂಡಿದ್ದೀನಿ ಅನ್ನುವಂತಹ ವಿಚಾರಗಳನ್ನು ಜಡ್ಜ್ ಮುಂದಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಈ ಸಂದರ್ಭದಲ್ಲಿ ಜಡ್ಜ್ ಸಹಜವಾಗಿ ಸಿಟ್ಟಾಗಿ, ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, ಈ ಕೇಸ್ನಲ್ಲಿ ನಿಮ್ಮ ಪಾತ್ರ ಅಷ್ಟು ದೊಡ್ಡದು, ಯಾಕೆ 10 ವರ್ಷ ಜೈಲು ಶಿಕ್ಷೆ ಕೊಡಬಾರ್ದು ಅಂತ ಕೂಡ ಮರುಪ್ರಶ್ನೆಯನ್ನು ಮಾಡಿದ್ದಾರೆ.